ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿಯ ಎಡವಟ್ಟಿನಿಂದ ಬೆಳಗಿನ ಉಪಹಾರ ಸೇವಿಸಿ 20ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಅಮ್ಮನಲ್ಲೂರು ಗ್ರಾಮದ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಶುಕ್ರವಾರ ಬೆಳಗಿನ ಉಪಹಾರವಾಗಿ ದೋಸೆ ಚಟ್ನಿ ಸೇವಿಸಿದ್ದ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿಯಾಗಿ ತೀವ್ರ ಸುಸ್ತಿನಿಂದ ಅಸ್ವಸ್ಥರಾಗಿದ್ದರು. ಕೂಡಲೇ ಅಸ್ವಸ್ಥ ಮಕ್ಕಳನ್ನು ಹಾಸ್ಟೆಲ್ ಸಿಬ್ಬಂದಿ ಹಾಗೂ ಪೋಷಕರು ಸೇರಿ ಅಮ್ಮನಲ್ಲೂರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ನನ್ನ ಹೆಸರು ಮೇಘನಂದ ಅಂತ. ನಾನು 6ನೇ ತರಗತಿ ಓದುತ್ತಿದ್ದೀನಿ. ಅಮ್ಲೂರು ಹಾಸ್ಟೆಲಾಗಿದ್ದೀನಿ. ಬೆಳಗ್ಗೆ ದೋಸೆ ಚಟ್ನಿ ಹಾಕಿದ್ರು. ಸ್ವಲ್ಪ ಹೊತ್ತು ತಿಂದ್ಬಿಟ್ಟು ಶೂಗಳು ಬಟ್ಟೆಗೆ ಹಾಕ್ಕೊಂಡು ಈಚೆ ಬಂದು ಶೂಗಳು ಹಾಕ್ಕೊತಾ ಇದ್ರಿ. ಆಮೇಲೆ ವಾಮಡಿಗೆ ಹಾಕೋದು. ಆಮೇಲೆ ಅಲ್ಲೇ ವಾಮಡಿಗೆ ಮಾಡ್ಕೊಂಡು ಅಲ್ಲೇ ಇದ್ರೆ ಆಮೇಲೆ ಹಾಸ್ಪಿಟಲ್. ಎಷ್ಟು ಜನ ಹುಡುಗರು ನೀವೆಲ್ಲ? ನಾವೆಲ್ಲ 20 ಜನ ಇದ್ದೀವಿ. 20 ಜನ ಕೂಡ ಆಗೋದು. ಏನಾಗ್ತಾ ಇದೆ ನಿಮಗೆ? ಸುಸ್ತು, ವಾಮಿಟ್. ಬೆಳಗ್ಗೆ ಟಿಫನಲ್ಲಿ ಏನು ಕೊಟ್ಟರು? ದೋಸೆ ಚಟ್ನಿ. ತಿನ್ನೋ ಟೈಮಲ್ಲಿ ಯಾವ ರೀತಿಯಲ್ಲಿ ಏನಾನ ಪ್ರತಿದಿನ ಅದೇ ಕೊಡ್ತಾರಾ, ಬೇರೆ ಚೇಂಜಸ್ ಕೊಡ್ತಾರೆ? ಇವತ್ತು ಯಾಕೆ ಹಂಗಾಯ್ತು? ಇದು ಮಂಗಳವಾರ ಅನ್ನ ಮಾಡಿದ್ರು. ಅನ್ನ ನಾಕೆ ಸಿಕ್ಕಕ್ಕೆ ಮಾಡವ್ರೆ. ಅದಕ್ಕೆ ಮತ್ತೆ ಯಾರು ಕರ್ಕೊಂಡು ಬಂದ್ರಿ ಹಾಸ್ಪಿಟಲ್? ಇದು ವಿಕ್ರಮ್ ಅಂತ ಹುಡುಗಿದ್ದಾನೆ. ಅವ್ರ ಅಪ್ಪನ ನೋಡಕ್ಕೆ ಬಂದಿದ್ನು. ಆವಾಗ ಅವ್ರ ಅಪ್ಪನು ನಾವೆಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ರೆ ಆಂಬುಲೆನ್ಸ್ ಕರೆದು ಆಂಬುಲೆನ್ಸ್ ಮಾಡ್ಕೊಂಡು ಎತ್ತು ಬಂದು. ಇದು ಟೀಚರ್ಸ್ ಯಾರು ಇರಲಿಲ್ಲ? ಯಾರು ಇರಲಿಲ್ಲ. ಹಾಂ. ಅಡುಗೆ ಮಾಡೋರು ಯಾರ್ಯಾರು? ಅಡುಗೆ ಮಾಡೋರು ನರಸಿಂಹಣ್ಣ, ಸೀನ್ ಇಬ್ಬರೇನಾ? ಚೆನ್ನಾಗಿ ಮಾಡ್ತಾರೆ. ಇವತ್ತು ಪ್ರಾಬ್ಲಮ್ ಆಗಿದ್ದ? ಇವತ್ತು ಪ್ರಾಬ್ಲಮ್ ಆಗಿದ್ದು. ಚೆನ್ನಾಗಿ ಮಾಡ್ತಾರೆ. ಇವತ್ತು ಪ್ರಾಬ್ಲಮ್ ಆಗಿದ್ದು. ಇನ್ನೊಬ್ಬ ಅಲ್ಲ, ಇವತ್ತು ಊಟದಲ್ಲಿ ಏನೋ ಮಿಕ್ಸ್ ಮಾಡಿರೋದು, ಆ ರೀತಿ ಏನೋ ಟೇಸ್ಟ್ ಚೇಂಜ್ ಆಗಿರೋದು ಏನೋ ಗೊತ್ತಾ? ಏನಿಲ್ಲ ಅಂತ ಎಲ್ಲ ಕರೆಕ್ಟಾಗಿ ಇತ್ತು. ಸ್ವಲ್ಪ ಈಗ ನೀವೇ ಹೇಳ್ದಲ್ಲಪ್ಪ, ದೋಸೆಯಲ್ಲಿ 3 ದಿನ ಊಟ ಇದು ಹಾಕಿ ಮಾಡಿದಾರೆ ಅಂತ. ಹೌದು ಸರ್. ಅದು ಮಾಡ್ಬೋದಾ? ಅದು 3 ದಿವಸ ಊಟ ಇತ್ತು ಅದರಲ್ಲಿ. ಹೌದು ಸರ್. ನೀವು ನೋಡಿದೆ 3 ದಿವಸ ಊಟ? ಅವರು ಹಾಕಿದ್ರು. ಹಾಸ್ಟೆಲ್ನ ಅಡುಗೆ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ತಿಳಿದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಪ್ರಕರಣ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಎನ್ಎಂ ಸುರೇಶ್ ಜೊತೆ ಅಸ್ಲಂ ಪಾಷಾ, ಎಂಎಂಟಿ ನ್ಯೂಸ್, ಶ್ರೀನಿವಾಸಪುರ.